ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥ ಒಂದು ಇಂಪಾರ್ಟೆಂಟ್ ಆದ ಕ್ವೆಶನ್ ಪೇಪರ್, ಅದು FA1 ಕ್ವೆಶನ್ ಪೇಪರ್ ಆಗಿರುತ್ತೆ 2026-27. ಸೊ ಇಲ್ಲಿ ಈ ಒಂದು ಕ್ವೆಶನ್ ಪೇಪರಲ್ಲಿ ಹೇಗೆ ಕ್ವೆಶನ್ಸನ್ನು ಫ್ರೇಮ್ ಮಾಡಿದ್ದೇವೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರೂಪಣಾತ್ಮಕ ಮೌಲ್ಯಮಾಪನ 1 ವಿಷಯ ಸಮಾಜ, ತರಗತಿ 7ನೇ ತರಗತಿ, ಹಾಗೂ ಅಂಕಗಳು ನಾನು ಇದಕ್ಕೆ ಇಟ್ಟಿರುವಂಥದ್ದು 20 ಮಾರ್ಕ್ಸ್ ಇದೆ. ಇದು LBA ಮಾದರಿಯಲ್ಲೇ ಮಾಡಿರುವಂಥದ್ದು ಫ್ರೆಂಡ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ನೀವು ನೋಡ್ತಾ ಇರ್ಬೋದು, ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ LBA ಒಂದು ಏನು ಫಾರ್ಮ್ಯಾಟ್ ಇತ್ತು ಅದರಿಂದನೇ ಈ ಕ್ವೆಶನ್ ಪೇಪರನ್ನು ಪ್ರಿಪೇರ್ ಮಾಡಿರುವಂಥದ್ದು. ಸೊ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು 6 ಪ್ರಶ್ನೆಗಳನ್ನು ನೀಡಲಾಗಿದೆ. ನೆಕ್ಸ್ಟ್ 7th ಒನ್, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಅದರಲ್ಲಿ 3 ಕ್ವೆಶನ್ ಇದೆ. ಬಿಟ್ಟ ಸ್ಥಳ ತುಂಬಿರಿ. ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ. ಪುನರುಜ್ಜೀವನ ಎಂಬ ಸ್ಥಳದಲ್ಲಿ ಡ್ಯಾಶ್ ಆರಂಭವಾಯಿತು. ಡ್ಯಾಶ್ ಎಂಬ ಸ್ಥಳದಲ್ಲಿ ಆರಂಭವಾಯಿತು. ಸೊ ಇಲ್ಲಿ ನೆಕ್ಸ್ಟ್ ಒನ್ ಬಂದುಬಿಟ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇತಿಹಾಸ ಎಂದರೇನು? ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂದು ಮೊದಲು ಹೇಳಿದ ಪೋಲೆಂಡ್ನ ವಿಜ್ಞಾನಿ ಯಾರು? ಸೊ ಈ ರೀತಿಯಾದ ಪ್ರಶ್ನೆಗಳಿರುವಂಥದ್ದು. ಲಾಸ್ಟಲ್ಲಿ 2-3 ವಾಕ್ಯಗಳು ಕೂಡ ಇದೆ. ನೆಕ್ಸ್ಟ್ ಲಾಸ್ಟಲ್ಲಿ ಬರುವಂಥದ್ದು, ಅಂದವಾದ ಕರ್ನಾಟಕದ ಭೂಪಟ ಚಿತ್ರವನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಹೆಸರಿಸಿ. ಕರಾವಳಿ ಪ್ರದೇಶ, ಮಲೆನಾಡು, ಮೈದಾನ ಪ್ರದೇಶ. ಸೊ ಇದು FA1ನ 7ನೇ ತರಗತಿ ಸಮಾಜ ವಿಷಯದ ಕ್ವೆಶನ್ ಪೇಪರ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಪೇಪರ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಪೇಪರ್ ಸ್ವಲ್ಪ ಈಸಿಯಾಗಿ ಕೊಟ್ಟಿರುವಂಥದ್ದು. FA1 ಆಗಿರೋದ್ರಿಂದ ಮಕ್ಕಳಿಗೆ ಮೊದಲೇ ನಾವು ತುಂಬ ಟಫಾಗಿ ಕೊಟ್ಬಿಟ್ರೆ ಕಷ್ಟ ಆಗುವಂಥದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಈಸಿ ಮತ್ತು ಸಾಧಾರಣ ಮತ್ತು ಕೆಲವೊಂದು ಮಾತ್ರ ಕಠಿಣದ ಒಂದು ಪ್ರಶ್ನೆಗಳನ್ನು ಹಾಕಿ ಈ ಕ್ವೆಶನ್ ಪೇಪರನ್ನು ಮಾಡಿರುವಂಥದ್ದು. ಮಕ್ಕಳು ಚೆನ್ನಾಗಿ ಸ್ಕೋರ್ ಕೂಡ ಮಾಡುವಂತಹ ಪೇಪರ್ ಇದು. ಹೋಪ್ ಫಾರ್ ದ ಬೆಸ್ಟ್. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.